ಕಲಬುರಗಿ ನಗರದ ಶಹಾಬಾದ್ ರಸ್ತೆಯಲ್ಲಿರುವ ಶ್ರೀಯಾನ್ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಬಾಲಕ ಪ್ರಫುಲ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಶಹಾಬಾದ್ ರಸ್ತೆಯಲ್ಲಿರುವ ಶ್ರೀಯಾನ್ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಬಾಲಕ ಪ್ರಫುಲ್ ಅವರ 11ನೇ ವರ್ಷದ ಹುಟ್ಟುಹಬ್ಬವನ್ನು ಕಿವುಡು ಮತ್ತು ಮೂಕ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮಕ್ಕಳಿಗೆ ಊಟ ನೀಡುವ ಮೂಲಕ ಪೋಷಕರು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ವೇಳೆ ಮಾತನಾಡಿದ ಬಾಲಕ ಪ್ರಫುಲ್ ಅವರ ತಾಯಿ ಪದ್ಮಾ ಪಾಟೀಲ್ ಅವರು, ನಮ್ಮ ಮಗನಿಗೆ ಒಳ್ಳೆಯ ಸಂಸ್ಕಾರ ನೀಡುವ ಸದುದ್ದೇಶದಿಂದ ಹಾಗೂ ದೇವರ ಮಕ್ಕಳು ಎಂದು ಕರೆಸಿಕೊಳ್ಳುವ ವಿಶೇಷ ಚೇತನರ ಮಕ್ಕಳೊಂದಿಗೆ ಆತನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಮಗನ ಪ್ರಫುಲ್ ಎನ್ ಪಾಟೀಲ್ ಅಂದರೆ ನನ್ನ ಮಗನ ಬರ್ಡೇ ಇತ್ತು. ಇವತ್ತು ಹುಟ್ಟುಹಬ್ಬವನ್ನು ದುಂದು ವೆಚ್ಚದಲ್ಲಿ ಮಾಡಬಾರ್ದು ಅನ್ನೋ ಉದ್ದೇಶ ಸಲುವಾಗಿ ಇವತ್ತು ಕಿವುಡ ಮತ್ತು ಮೂಕರ ಸ್ಕೂಲಿನಲ್ಲಿ ಬಂದಿದ್ದೆವು. ಈ ಶಾಲೆಯಲ್ಲಿರ್ತಕ್ಕಂಥ ಮುದ್ದು ಮಕ್ಕಳನ್ನು ನೋಡಿದ್ರೆ ಕರಳು ಚುರುಕು ಅನ್ನಿಸ್ತದೆ. ನಾವು ಎಲ್ಲೋ ಹಬ್ಬ ಹರಿದಿನಗಳಲ್ಲಿ ಅನಾವಶ್ಯಕ ಖರ್ಚುಗಳನ್ನು ಮಾಡ್ತೀವಿ. ಆದರೆ ಇಂಥ ಮಕ್ಕಳ ಜೊತೆ ಬಂದು ನಮ್ಮ ಹಬ್ಬಗಳಾಗಲಿ ಹುಟ್ಟುಹಬ್ಬಗಳಾಗಲಿ ಆಚರಣೆ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲಿನ ಎಲ್ಲ ಪ್ರಿನ್ಸಿಪಾಲ್ಗೆ ಮತ್ತು ಈ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್ಕಾರಕ್ಕೂ ಕೂಡ ಗಮನ ಕೊಡಬೇಕು ಈ ಒಂದು ಶಾಲೆಗೆ. ಯಾಕಪ್ಪ ಅಂತಂದರೆ 70ಕ್ಕಿಂತ ಹೆಚ್ಚು ಜನ ಮುದ್ದು ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆದರೆ ಸರ್ಕಾರದ ಯಾವುದೇ ಅನುದಾನದ ಇಲ್ಲದೇ ಇದ್ದೇ ಅವರೇ ಸ್ವಂತ ದುಡ್ಡಿನಿಂದ ಈ ದೊಡ್ಡ ಒಂದು ಇಷ್ಟು ರೂಮ್ಗಳೆಲ್ಲ ಬಾಡಿಗೆ ಹಿಡಿದು 30,000ಕ್ಕಿಂತ ಹೆಚ್ಚು ತಿಂಗಳಿಗೆ ರೆಂಟ್ ಕೊಟ್ಟು ಈ ಸ್ಕೂಲನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರಂತೆ. ಮಕ್ಕಳಿಗೆ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಶಿಕ್ಷಣವನ್ನು ಕಲಿಸ್ತಾ ಇದ್ದಾರೆ. ಭಾಳ ಖುಷಿ ಆಗ್ತದೆ. ಎಲ್ಲರೂ ಕೂಡ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಜನ ತಮ್ಮ ಒಂದು ಯಾವುದಾದರೂ ಹುಟ್ಟುಹಬ್ಬ ಆಗಲಿ ಏನೇ ಕಾರ್ಯಕ್ರಮಗಳಾಗಲಿ ಇಂಥ ಮುದ್ದು ಮಕ್ಕಳ ಜೊತೆ ಬಂದು ಆಚರಣೆ ಮಾಡಿದ್ರೆ ಒಂದು ಅರ್ಥಪೂರ್ಣವಾದತಕ್ಕಂಥ ವಿಷಯ ಇರ್ತದೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಶ್ರೀಯಾನ್ ಕಿವುಡ ಮತ್ತು ಮೂಕರ ಮಕ್ಕಳ ಶಾಲೆ ಇದು. ಎಲ್ಲರೂ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಜನತೆಯು ತಮ್ಮ ಒಂದು ಹಬ್ಬ ಆಗಲಿ ಏನೇ ಆಗಲಿ ಇವ್ರ ಜೊತೆ ಬಂದು ಆಚರಣೆ ಮಾಡಿರಿ. ತಮ್ಮಲ್ಲಿರ್ತಕ್ಕಂಥ ಎಷ್ಟೇ ಶಕ್ತಿ ಇರಲಿ ಇವರಿಗೂ ಕೂಡ ಸಹಾಯಧನ ಕೊಡ್ರಿ ಅಂಥೇಳಿ ಈ ಮೂಲಕ ನಾನು ಕೇಳೋಕ್ಕೆ ಇಚ್ಛಪಡ್ತೀನಿ. ಬಳಿಕ ಮಾತನಾಡಿದ ಶ್ರೀಯಾನ್ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯ ಅಧ್ಯಕ್ಷ ರಾಜು ಶಾಖಾಪುರ್ ಅವರು, ಪ್ರಫುಲ್ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಈ ರೀತಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ದೇವರು ಆತನಿಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ಉತ್ತಮ ಜೀವನ ನೀಡಲಿ ಎಂದು ಶುಭ ಹಾರೈಸಿದರು. ಇವತ್ತು ನಮ್ಮ ಶಾಲೆಯಲ್ಲಿ ಬಂದು ಪ್ರಫುಲ್ ಪಾಟೀಲ್ ಅವರ ಬರ್ಡೇಯನ್ನು ಆಚರಿಸಲಾಯಿತು. ಅವರು ಬಂದು ಭಾಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಕ್ಕಳಿಗೆ ಬಂದು ಸ್ವೀಟ್ ಹಂಚುವ ಮುಖಾಂತರ ಹಾಗೂ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ಸಹಾಯದಾನ ಮಾಡಿದರು. ಧನ್ಯವಾದ.
ಈ ಸಂದರ್ಭದಲ್ಲಿ ನಂದಕುಮಾರ್ ಮಾಲಿ ಪಾಟೀಲ್, ರಾಜೇಶ್ ಹಡಗಿಲ್ಕರ್ ಸೇರಿದಂತೆ ಶ್ರೀಯಾನ್ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.